ವಾಯ್ಸ್ ಕ್ಲಿಯರ್ ಇದ್ದರೆ ಎಲ್ರಿಗೂ ನಮಸ್ತೆ. ವಾಯ್ಸ್ ಕ್ಲಿಯರ್ ಇದ್ದರೆ ವಾಯ್ಸ್ ಕ್ಲಿಯರ್ ಅಂತ ಒಂದು ಥಮ್ಸ್ ಹಾಕ್ಬಿಡಿ. ಸೋನಮ್ ವಾಂಗ್ಚುಕ್, ಗುಡ್ ಮಾರ್ನಿಂಗ್. ವಾಯ್ಸ್ ಕ್ಲಿಯರ್ ಇದ್ದರೆ ನಮಸ್ತೆ. ವಾಯ್ಸ್ ಕ್ಲಿಯರ್ ಇದ್ದರೆ ಕ್ಲಿಯರ್ ಇದೆ ಅಂತ ಹಾಕ್ಬಿಡಿ, ಒಂದು ಥಮ್ಸ್ ಅಪ್ ಹಾಕ್ಬಿಡಿ, ವಾಯ್ಸ್ ಕ್ಲಿಯರ್ ಅಂತ ಹಾಕ್ಬಿಡಿ. ಓಕೆ, ಥ್ಯಾಂಕ್ ಯು ಆಕಾಶ್. ಓಕೆ, ಸ್ಟಾರ್ಟ್ ಮಾಡಿಬಿಡ್ತೀನಿ. ಎಲ್ರಿಗೂ ನಮಸ್ತೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಾನು ಹಮ್ಮಿಕೊಂಡಿದ್ದೆ. ಆದರೆ ನಿನ್ನೆ ತಡರಾತ್ರಿ ಈ ದೇಶದ ಮಾಜಿ ಪ್ರಧಾನಿ ಶ್ರೀ ದೇವೇಗೌಡರ ಶ್ರೀಮತಿಯವರ ಆರೋಗ್ಯ ಸ್ಥಿತಿ ಬಹಳ ಚಿಂತಾಜನಕ ಆಗಿದೆ ಅನ್ನುವಂತಹ ಒಂದು ಆಘಾತಕಾರಿ ಮಾಹಿತಿ ಬಂತು. ಹೀಗಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಾನು ಮುಂದೂಡಿದ್ದೇವೆ. ಯಾಕಂದರೆ ಸುಮಾರು ಜನ ನಮ್ಮ ಹಿತೈಷಿಗಳು ಕೂಡ ಹೇಳಿದರು, ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯನೂ ಕೂಡ ಶ್ರೀಯುತ ದೇವೇಗೌಡರಿಗೆ ರಾಜಕೀಯದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅವರದೇ ಆದಂತಹ ಒಂದು ಹಿರಿತನ ಇದೆ. ಪರ ವಿರೋಧ ಏನೇ ಇರಬಹುದು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇ ಪರ ವಿರೋಧ ಅವರ ಅಭಿಪ್ರಾಯಗಳು, ಅವರ ಕುಟುಂಬದ ಅಭಿಪ್ರಾಯಗಳು ಇರಬಹುದು. ಆದರೆ ಅವರ ಒಂದು ಸ್ಥಾನಕ್ಕೆ ಮತ್ತು ಅವರ ಒಂದು ಹಿರಿತನಕ್ಕೆ ಗೌರವ ಕೊಟ್ಟು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ಆ ವಿಷಯದಲ್ಲಿ ತೊಡಗಿರ್ಕೊಂಡಿರ್ತಾರೆ. ಹೀಗಾಗಿ ಆ ಪರಿಸ್ಥಿತಿಯನ್ನು ಏನೋ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಆದಷ್ಟು ಬೇಗ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ನಾನು ಮುಂದೂಡಿದ್ದೇನೆ. ಮತ್ತು ಇನ್ನೊಂದು 3-4 ದಿನದಲ್ಲಿ ಖಂಡಿತ ಮತ್ತೆ ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತೇವೆ. ನಾವು ಮತ್ತು ಜಯಂತ್ ಟಿ ಅವರು ಮತ್ತು ನಮ್ಮ ಪ್ರಕಾಶಣ್ಣ, ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರು ಕೂಡ ಇವತ್ತು ಉಪಸ್ಥಿತರಾಗಿರಬೇಕಾಗಿತ್ತು. ಆದರೆ ಈ ಕಾರಣಕ್ಕೋಸ್ಕರ ಅದನ್ನು ಮುಂದೂಡಿದ್ದೇವೆ. ಆದರೂ ಕೂಡ ಕೆಲವೊಂದು ವಿಷಯಗಳನ್ನು ನಮ್ಮ ಸೌಜನ್ಯ ಹೋರಾಟಗಾರರ ಗಮನಕ್ಕೆ SIT ಏನು ವರದಿಯನ್ನು JMFC ಬೆಳ್ತಂಗಡಿಗೆ, ಮಾನ್ಯ JMFC ಕೋರ್ಟಿಗೆ ಸಲ್ಲಿಸಿದೆ, ಅದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ರು. ಆನಂತರ ಈ ಅತ್ಯಾಚಾರಿಗಳ ಬೆಂಬಲಿಗರು ಏನಿದ್ದಾರೆ ಒಂದಿಷ್ಟು ಜನ ಸುಮ್ಮನೆ ಒನ್ಸ್ ಅಗೇನ್ ಪ್ರೊಪಗಂಡ ಸ್ಟಾರ್ಟ್ ಮಾಡಿದ್ದಾರೆ. ಹೀಗಾಗಿ ನಮ್ಮ ಎಲ್ಲ ಸೌಜನ್ಯ ಹೋರಾಟಗಾರರಿಗಿರ್ಬೋದು ಮತ್ತು ನ್ಯಾಯದ ಆಸೆಯಲ್ಲಿರ್ತಕ್ಕಂತಹ ಎಲ್ಲ ಧರ್ಮಸ್ಥಳದ ಭಕ್ತಾದಿಗಳಿಗೆ, ಯಾರು ಇವತ್ತು ಸಾವಿರಾರು ಲಕ್ಷಾಂತರ ಜನ ಭಕ್ತಾದಿಗಳು ನ್ಯಾಯದ ಒಂದು ಹಸಿವಿನಲ್ಲಿದ್ದಾರೆ, ನಿರೀಕ್ಷೆಯಲ್ಲಿದ್ದಾರೆ, ಅವರೆಲ್ಲರ ಗಮನಕ್ಕೆ ತರಬೇಕು ಅಂಥೇಳಿ ನಾನು ಈ ಲೈವನ್ನು ಮಾಡ್ತಾ ಇದ್ದೀನಿ. ಪ್ರಮುಖ ಅಂಶಗಳನ್ನು ನಾನು ಇಲ್ಲಿ ಮುಂದೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ SIT ಏನು ವರದಿ ಕೊಟ್ಟಿದೆ, ಅದರಲ್ಲಿ ಏನಿದೆ ಅಂತ ಎಲ್ಲರಿಗೂ ಕೂಡ ಕುತೂಹಲ. ನೋಡಿ, ನಮ್ಮ ಮೇಲೆ ಏನು ಆರೋಪ ಮಾಡ್ತಾ ಇದ್ರು, ಷಡ್ಯಂತ್ರ ಮಾಡಿದ್ರು, ದೇವಸ್ಥಾನಕ್ಕೆ ವಿದೇಶಿ ಫಂಡಿಂಗ್ ಬಂತು, ದುಡ್ಡು ಬಂತು, ವಿದೇಶದಿಂದ ದುಡ್ಡು ಬಂತು, ಕೇರಳದಿಂದ ದುಡ್ಡು ಬಂತು, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇವು ಯಾವ ಕೂಡ ನನಗೆ ಗೊತ್ತಿರೋ ಪ್ರಕಾರ, ನನಗೆ ಬಂದಂತಹ ಮಾಹಿತಿಗಳ ಪ್ರಕಾರ, ಯಾಕಂದರೆ ನಾನು ಕೂಡ ಸರ್ಟಿಫೈಡ್ ಕಾಪಿ ಹಾಕಿದ್ದೀನಿ, ನಮ್ಮ ಅಡ್ವೊಕೇಟ್ ಕೂಡ ಅಲ್ಲಿ ಫೋಟೋ ಕಾಪೀಸ್ಗಳನ್ನು ನನಗೆ ಹೇಳಿದ್ದಾರೆ, ಏನೇನು ಇದೆ ಅಂತ ಹೇಳಿದ್ದಾರೆ. ಎಲ್ಲೂ ಕೂಡ ದೇವಸ್ಥಾನದ ವಿರುದ್ಧ ನಾವು ಷಡ್ಯಂತ್ರ ಮಾಡಿದ್ದೀವಿ ಅಂತ ಹೇಳಿ ಒಂದೇ ಒಂದು ಶಬ್ದವೂ ಕೂಡ ಇಲ್ಲ. ನಮ್ಮ ಮೇಲೆ ಆರೋಪ ಮಾಡಿದ್ದು, ನೀವು ಪೂರ್ತಿ ವರದಿ ಬರಲಿ, ಅಂದರೆ ಸರ್ಟಿಫೈಡ್ ಕಾಪಿ 7,000 ಪುಟಗಳ ವರದಿ ಬರಲಿ, ಅವಾಗ ನಿಮಗೆ ಆಶ್ಚರ್ಯ ಅನಿಸುತ್ತೆ. ಎಲ್ಲೂ ಕೂಡ ಇದರಲ್ಲಿ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಬಂದಿಲ್ಲ. ಆರೋಪ SIT ಅವರು ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಚಿನ್ನಯ್ಯನ ಕಡೆಯಿಂದ ಕೊನೆ ದಿನ ಅಂದ್ರೆ 40 ದಿನ ಅವನು SIT ಅವರ ಕಸ್ಟಡಿಯಲ್ಲಿರ್ತಾನೆ, ಪೊಲೀಸ್ ಕಸ್ಟಡಿಯಲ್ಲಿರ್ತಾನೆ, ಪೊಲೀಸರ ವಿಚಾರಣೆ ಆಗುತ್ತೆ, 40 ದಿನ ಅವನ ವಿಚಾರಣೆ ಆಗುತ್ತೆ, ಯಾವತ್ತಿಗೂ ಕೂಡ ಅವನು ಉಲ್ಟಾ ಹೊಡಿಲಿಲ್ಲ. ಆದರೆ 21ನೇ ತಾರೀಕಿಗೆ ಯಾವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡಿಕೊಂಡು ಬ್ರಹ್ಮಾವರದ ಪೊಲೀಸರು ಯಾವುದೋ ಒಂದು ದೂರಿನ ಮೇಲೆ ಸುಳ್ಳು ದೂರಿದ ಮೇಲೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ.
ಅವತ್ತಿನ ದಿನಾನೇ ಅವನು ಉಲ್ಟಾ ಹೊಡಿತಾನೆ. ಅದ್ರ ಬಗ್ಗೆ ಸಾಕಷ್ಟು ಇದರಲ್ಲಿದೆ, ವರದಿಯಲ್ಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಪೂರ್ಣವಾಗಿ ವಿವರವಾಗಿ ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನಾನು ಜನರ ಮುಂದೆ ತೆಗೆದಿಡ್ತೀನಿ. ಅದಕ್ಕಿಂತ ಮುಂಚೆ ಯಾವುದೇ ಆರೋಪನೂ ಕೂಡ ಮಾಡಿಲ್ಲ. ಆದರೆ ಅವತ್ತೇ ಯಾಕೆ ಮಾಡಿದ, ಆ ಸಂದರ್ಭದಲ್ಲಿ ಯಾಕೆ ಮಾಡಿದ ಅನ್ನೋದು ಕೂಡ SIT ವರದಿಯಲ್ಲಿ ಉಲ್ಲೇಖ ಇದೆ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವರು ಪ್ರಪಗೊಂಡ ಮಾಡೋರು ಏನ್ ಮಾಡ್ತಾರೆ, ತಮಗೆ ಏನ್ ಬೇಕು ಅದಿಷ್ಟೇ, ಚಿನ್ನಯ್ಯ ಏನ್ ಹೇಳಿದ ಅದಿಷ್ಟೇ, ಅದು ಯಾವಾಗ ಲಾಸ್ಟ್ಗೆ ಏನ್ ಹೇಳಿದ ಅದನ್ನಿಷ್ಟೇ ಕಟ್ ಪೇಸ್ಟ್ ಮಾಡಿ ಟಿವಿ ಚಾನೆಲ್ ಅವ್ರಿಗೆ, ಯೂಟ್ಯೂಬ್ನವ್ರು ಎಲ್ಲರಿಗೂ ಕೂಡ ಅದನ್ನ ಕಟ್ ಪೇಸ್ಟ್ ಮಾಡಿ ಹಾಕೋದು. ನೋಡಿ ಹಿಂಗಿದೆ ಹಿಂಗಿದೆ, ಸಂಪೂರ್ಣವಾಗಿ ಹೇಳ್ತಾನೆ ಇಲ್ಲ. ಮುಂಚೆನೂ ಹಂಗೆ ಮಾಡಿದ್ರು, ಸೌಜನ್ಯ ಪ್ರಕರಣದಲ್ಲಿ ಕೂಡ ಅದೇ ರೀತಿ ಪ್ರಪಗಂಡ ಮಾಡಿದ್ರು. ಈ ಸಾರಿ ಮಾಧ್ಯಮಗಳಿಗೆ ಸುಳ್ಳು ಮಾಹಿತಿಗಳು ಹೋಗಬಾರ್ದು ಅಂತ ಹೇಳಿ ಸಂಪೂರ್ಣ ವಿವರಗಳನ್ನ ಬಯಲಿಗೆ ಹೇಳುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ. ಇವತ್ತಾಗಲಿಲ್ಲ, ಇನ್ನೊಂದು 3-4 ದಿನದಲ್ಲಿ ನಾನು ಹೇಳ್ತೇನೆ. ಇದರಲ್ಲಿ ಇವ್ರು ತಿಳ್ಕೊಂಡಿರ್ಬೋದು SIT ಕ್ಲೋಸ್ ಆಗಿಬಿಡ್ಬಹುದು, ಕ್ಲೋಸ್ ಆಗಿಬಿಡ್ತದೆ, ಮುಗೀತು, ಕ್ಲೀನ್ ಚಿಟ್ಟು. ಆಮೇಲೆ ಎಷ್ಟು ಅಸಹ್ಯವಾಗಿ ನಿನ್ನೆ ಸುವರ್ಣ ಚಾನೆಲ್ ನಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿ ರಿಪೋರ್ಟ್ ಕೊಟ್ರು ಅಂತೆ, ಷಡ್ಯಂತ್ರ ಅಂತ ಹೇಳಿದ್ರೆ ಆಯ್ತಪ್ಪ. ಈಗ ಒಂದು ಬುರುಡೆ ತಂದಿದ್ದು ಷಡ್ಯಂತ್ರ ಅಂತ ಆದ್ರೆ, ಒಂದು ಕಾಮನ್ ಸೆನ್ಸ್ ಇರೋರು ಯೋಚನೆ ಮಾಡಿ, ಒಂದು ಬುರುಡೆ ತಂದು ಕೊಟ್ಟಿದ್ದು ಷಡ್ಯಂತ್ರ ಅಂತ ಆದ್ರೆ SIT ಅವರು 7 ಬುರುಡೆ ತಂದು ಕೊಟ್ರಲ್ಲ, ಮತ್ತೆ SIT ಅವರು 7 ಪಟ್ಟು ಷಡ್ಯಂತ್ರ ಮಾಡಿದ್ರ? ಉತ್ತರ ಇದೆ ಇದಕ್ಕೆ. ಗಂಡು ಹೆಣ್ಣು, ಅದು ಗಂಡಲ್ಲ, ಅದೇನು ಹೆಣ್ಣಲ್ಲ, ಅದು ಗಂಡು ಅಂತ ಹೇಳಿ ಕ್ಲಿಯರ್ ಆಗಿದೆ. ಅದರಲ್ಲಿ ವರದಿಯಲ್ಲಿ ಇದೆ, ಹೆಣ್ಣು ಮಕ್ಕಳ ಮೂಳೆ ಅಂತ ಇದೆ, ಎಲ್ಲವನ್ನು ಕೂಡ ನಾನು ತೋರಿಸ್ತೇನೆ. ಏನೇನೋ ಒಂದಿಷ್ಟು ಇದ್ದಿದ್ದು ಕಟ್ ಪೇಸ್ಟ್ ಮಾಡಿ ತೋರಿಸಿ, ಆನಂತರ ಕೆಲವು ಹಿರಿಯ ರಿಟೈರ್ಡ್ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೂ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ಸುಮ್ಮನೆ ಯಾರೋ ಬಂದ ಚೀಟಿ ಬಂದ್ ಕೊಟ್ಟ ಅದನ್ನು ಓದ್ರಿ, ಆ ತರ ಮಾಡಕ್ ಹೋಗಬೇಡಿ. ವಿತ್ ಆಲ್ ರೆಸ್ಪೆಕ್ಟ್ ನಾನು ಹಿರಿಯ ನಿವೃತ್ತ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ದಾಖಲೆಗಳನ್ನ ಮುಂದಿಟ್ಟು ನೀವು ಮಾತಾಡಿ. ವಿಶ್ಲೇಷಣೆ ಮಾತಾಡೋದಕ್ಕೆ ನಿಮ್ಗೆ ಎಲ್ಲಾ ಅಧಿಕಾರಗಳು ಇದೆ, ಎಲ್ಲಾ ಹಕ್ಕು, ಎವ್ರಿ ರೈಟ್ಸ್ ಯು ಹ್ಯಾವ್. ಆದ್ರೆ ಸುಮ್ಮನೆ ಯಾರೋ ಹೇಳಿದ್ರು ಅಂತ ಹೇಳಿ ಮಾತಾಡಕ್ ಹೋಗಬೇಡಿ. ಅವ್ರನ್ನ ಅರೆಸ್ಟ್ ಮಾಡಬೇಕು, ಏನ್ರಿ ಮಾಡಿಸ್ತಾರೆ, ಅರೆಸ್ಟ್ ಮಾಡ್ತಾರೆ, ಹೆಂಗ್ರಿ ಮಾಡ್ತಾರೆ ಅರೆಸ್ಟು? ಒಂದು ಎವಿಡೆನ್ಸ್ ಕೊಟ್ರೆ, ಇದಕ್ಕೆ ತಂದು ಕೊಟ್ರೆ ಅರೆಸ್ಟ್ ಮಾಡಕ್ಕಾಗುತ್ತಾ? ನೀವು ಮಾಡಿದ್ರ? ಯಾರಾದ್ರೂ ಎವಿಡೆನ್ಸ್ ತಂದು ಕೊಟ್ರೆ ಅರೆಸ್ಟ್ ಮಾಡಿದ್ರ? ಹೈಕೋರ್ಟ್ ಇಂದ ರಿಲೀಫ್ ಇದೆ, ನ್ಯಾಯಾಲಯ ಒಪ್ಕೊಂಡಿದೆ ನಮ್ದೇನು ತಪ್ಪಿಲ್ಲ ಅಂತ ಹೇಳಿ, ಇನ್ನು ಕಾಗ್ನೈಸನ್ಸ್ ತಗೊಂಡಿಲ್ಲ. ದಯವಿಟ್ಟು ನಾನು ಎಲ್ಲ ಹಿರಿಯ ಅಧಿಕಾರಿಗಳಿಗೆ, ನಿವೃತ್ತ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳ್ತೇನೆ, ದಾಖಲೆಗಳನ್ನ ನೋಡದೆ ಯಾರೋ ಹೇಳಿದ್ರು, ಯಾರೋ ಫೋನ್ ಮಾಡಿ ಹೇಳಿದ್ರು, ಯಾರೋ ಕರ್ಕೊಂಡು ಬಂದ್ರು, ಆ ಒಂದು ಇದಕ್ಕೆ ಋಣಕ್ಕೆ ಬಿದ್ದು ನೀವು ಯಾರು ಕೂಡ ಮಾತಾಡಬೇಡಿ. ಮಾತಾಡೋದಿದ್ಯಾ, ಟೀಕೆ ಮಾಡೋದಿದ್ಯಾ, ದಾಖಲೆಗಳನ್ನ ಮುಂದಿಟ್ಟು ಪೊಲೀಸ್ ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು ಮಾತಾಡಲಿ. ನಾವು ಕೂಡ ರೆಡಿ ಇದ್ದೇವೆ, ಡಿಬೇಟ್ ಮಾಡಿ. ಆದ್ರೆ ಸಂಪೂರ್ಣ ದಾಖಲೆ ಏನೇನು ವರದಿ ಇದೆ ಅದನ್ನ ಮುಂದಿಟ್ಕೊಂಡು ಮಾತಾಡಬೇಕು. ಟಿವಿ ಚಾನೆಲ್ ನಲ್ಲಿ ಆಗಲಿ ಅಥವಾ ಯೂಟ್ಯೂಬ್ ನಲ್ಲಿ, ಪಬ್ಲಿಕ್ ಡೊಮೇನ್ ನಲ್ಲಿ ಆಗಲಿ. ದಾಖಲೆಗಳನ್ನು ಏನು ಗೊತ್ತೇ ಇಲ್ಲ, ಸುಮ್ಮನೆ ಹಂಗೆ ಮಾತಾಡೋ ಅಲ್ಲ. ನಮಗೂ ಮಾತಾಡಕ್ ಬರುತ್ತೆ ನಿಮ್ಮ ಮೇಲೆ, ಬಟ್ ನಾವು ಹಾಗೆ ರೀತಿ ಮಾಡ್ತಾ ಇಲ್ಲ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಿಮ್ಮನ್ನ ವೈಯಕ್ತಿಕವಾಗಿ ಟೀಕೆ ಮಾಡೋದಕ್ಕೆ ನಮ್ಮನ್ನ ಅವಕಾಶ ಮಾಡಿಕೊಡ್ಬೇಡಿ. ಬಹಳ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳ್ತಾರೆ, ಅಲ್ಲಿ ಅಪರಾಧಿಕ ಕೃತ್ಯಗಳು ನಡೆದಿದೆ, ನಾನು ಹೇಳೋದಲ್ಲ, SIT ಅವರೇ ಹೇಳಿದ್ದಾರೆ. ಅಪರಾಧಿಕ ಚಟುವಟಿಕೆಗಳು ಬಂಗ್ಲೆಗುಡ್ಡೆಯಲ್ಲಿ, ಧರ್ಮಸ್ಥಳದ ಸುತ್ತಮುತ್ತಲು ಅಪರಾಧಿಕ ಕೃತ್ಯಗಳು ನಡೆದಿದೆ ಅಂತ SIT ಅವರೇ ಬರೆದು ಕೊಟ್ಟಿದ್ದಾರೆ. DG and IGPಗೆ ಲೆಟರ್ ಬರೆದಿದ್ದಾರೆ, ಅದರದ್ದು ಉಲ್ಲೇಖ ರೆಫರೆನ್ಸ್ ಕೂಡ ಇದೆ. ಮಹಿಳಾ ಆಯೋಗಕ್ಕೂ ಕೊಟ್ಟಿದ್ದಾರೆ. ಇಲ್ಲೇನ್ ಮಾಡಿದ್ದಾರೆ, SIT ಅವರು 3 ವರದಿಯನ್ನ ಮಾಡಿದ್ದಾರೆ. ಒಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಚಿನ್ನಯ್ಯ ಬುರುಡೆಗೆ ಸಂಬಂಧಪಟ್ಟಂತೆ ಮಾತ್ರ, ಮತ್ತು ನಮಗೆ ಸಂಬಂಧಪಟ್ಟಂತ, ನಮ್ಮ ವಿಚಾರಣೆಗೆ ಸಂಬಂಧಪಟ್ಟಂತೆ ಮಾತ್ರ ಅವನು ನಮ್ಮ ಮೇಲೆ ಮಾಡಿದಂತ ಆರೋಪ ಮಾಡಿದ್ದಕ್ಕೆ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಮಹಿಳಾ ಆಯೋಗಕ್ಕೆ ಮಹಿಳೆಯರಿಗೆ ಸೀಮಿತವಾದಂತಹ ತನಿಖೆಗಳು, ಎಷ್ಟು ಕೊಲೆಯಾದವು, ಎಷ್ಟು ಜನ ನಾಪತ್ತೆಯಾದರು, ಅದು ಒಂದು ವರದಿ ಕೊಟ್ಟಿದ್ದಾರೆ. ಮಾನ್ಯ DG and IGPಗೆ, ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ವರದಿ ಕೊಟ್ಟಿದ್ದಾರೆ. ಅಲ್ಲಿ ನಡೆತಕ್ಕಂತಹ ಅಪರಾಧಿಕ ಕೃತ್ಯಗಳ ಬಗ್ಗೆ ಮಾಹಿತಿ ಕೊಟ್ಟು ಅಲ್ಲಿ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಅದರ ಎಲ್ಲಾ ಉಲ್ಲೇಖನೂ ಕೂಡ ಈ ಮೊನ್ನೇನು ಬೆಳ್ತಂಗಡಿಯಲ್ಲಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರಲ್ಲ, ಎಲ್ಲಾ ಉಲ್ಲೇಖವೂ ಕೂಡ ಇದೆ. ಎಷ್ಟು ಜನ ನಾಪತ್ತೆಯಾದರು, ನಾಪತ್ತೆ ಅಂದ್ರೆ ಅದರಲ್ಲಿ ಆಯ್ದಂತಹ ವ್ಯಕ್ತಿಗಳ ಜೊತೆಗೆ ಮೂಳೆಗಳ ಸಿಕ್ಕಂತಹವು 7 ಅಥವಾ 8 ಸ್ಕಲ್ ಹೇಳ್ತಾರೆ. ಆನಂತರ ಇನ್ನೂ ಅನೇಕ ಬೋನ್ಸ್ಗಳಿದೆ, ಅದೆಲ್ಲವೂ ಕೂಡ ವಿತ್ ಬೋನ್ಸ್ ಮೇಲಿನೂ ಕೂಡ ನಂಬರ್ ಹಾಕಿದ್ದಾರೆ. ಬಿ ರಿಪೋರ್ಟ್ ಕೊಟ್ರೆ ಇದನ್ನೆಲ್ಲ ಇದು ಮಾಡ್ತಾರ? ಆಯ್ತಪ್ಪ, ಮತ್ತೆ 7 ಸ್ಕಲ್ ಬುರುಡೆ ಸಿಕ್ತಲ್ಲ,
ಅದರದ್ದು ಅಫೆನ್ಸ್ ಏನು ಬೇಕಲ್ಲ, ಅದರದ ಅಪರಾಧಿ ಯಾರು ಅದು ಬೇಕಲ್ಲ. ಏನು ನಾನು ಹೂತು ಹೇಳಕ್ಕೆ ಹಾಕಿದ್ದ ಬಂಗಲೆಗುಡ್ಡೆಯಲ್ಲಿ 20 ವರ್ಷದ ಹಿಂದೆ 15 ವರ್ಷದ ಹಿಂದೆ ಮಹೇಶ್ ಶೆಟ್ಟರ್ ಹೇಳಿದ್ರ ಹೋಗಿ ಹೂತು ಬಾ ಅಂತ ಹೇಳಿ. ಅದರ ಸಲುವಾಗಿನೇ ಫರ್ದರ್ ಇನ್ವೆಸ್ಟಿಗೇಷನ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನ ಈ ಕಳ್ಳರು ನಾಲಾಯಕರು ಮುಚ್ಚಿಡ್ತಾ ಇದ್ದಾರೆ. ಅತ್ಯಾಚಾರಿಗಳ ಪರ ಇದಾರಲ್ಲ ಅವರು ಮುಚ್ಚಿಡ್ತಾ ಇದ್ದಾರೆ. ದಯವಿಟ್ಟು ನಾನು ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದ ಹೇಳ್ತೇನೆ, ಯಾಕಂದ್ರೆ ಸ್ಪಂದಿಸ್ತಾ ಇದ್ದಾರೆ. ನಾವು ಮಾಧ್ಯಮಗಳಿಗೆ, ಟಿವಿ ಚಾನೆಲ್ಗಳಿಗೆ ನಾವೇನು ವೈರಿ ಅಲ್ಲ, ದ್ವೇಷಿ ಅಲ್ಲ. ನಾವು ಹೇಳೋದು ದಯವಿಟ್ಟು ಸತ್ಯ ಏನಿದೆ ವರದಿಗಳ ಆಧಾರದ ಮೇಲೆ ತಾವು ಪ್ರಸಾರ ಮಾಡಿ. ಬರ್ತಾರೆ ಅದನ್ನಿದೆ ಬರೀ ಕಟ್ ಪೇಸ್ಟ್ ಮಾಡಿ, ಇದು ಹಿಂಗೆ, ಇದು ಅಷ್ಟು, ಇದು ಇಷ್ಟು ಬರೀ ಮಾಡಿ ಅದನ್ನ ಎಡಿಟ್ ಮಾಡಿ ಕೊಡ್ತಾರೆ. ನಾನು ವಿನಂತಿ ಮಾಡ್ಕೊಳ್ಳೋದು ಸಂಪೂರ್ಣ ವರದಿಯನ್ನು ನೋಡಿ ತಾವು ಇದು ಮಾಡಿ. ನಮ್ಮ ಮೇಲೆ ಅದರಲ್ಲಿ ಚಿನ್ನಯ್ಯ ಹೇಳಿದ್ರಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ಇದೆ, ತಮಗೆ ಗೊತ್ತಿರಲಿ. SIT ಕೊಟ್ಟಂತ ವರದಿಯಲ್ಲೇನೆ ಇದೆ, ಅದರದ್ದು ಉಲ್ಲೇಖ ಇದೆ. ನಾರಾಯಣ ಮಾವುತ ಕೊಲೆ ಪ್ರಕರಣದ ಬಗ್ಗೆ ಉಲ್ಲೇಖ ಇದೆ. FSL ನಿಂತ್ರ ಅದು ಅಧಿಕೃತವಾದಂತಹ ಮಾಹಿತಿ, ಅಧಿಕೃತವಾದಂತಹ ವಿಡಿಯೋ ಅಂತ ಇದೆ. FSL ನವರೇ ಹೇಳಿದ್ದಾರೆ. ಆ ನಂತರ ಇವನು ಯಾಕೆ ಉಲ್ಟಾ ಹೊಡೆದ ಅನ್ನೋದಕ್ಕೂ ಕೂಡ ಬರೋಬ್ಬರಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರು. ಅದಕ್ಕೆ ಇದನ್ನ ಬರೀ ಲೈವ್ ಅಲ್ಲಿ ಹೇಳಿದ್ರೆ ಸಾಕಾಗುವುದಿಲ್ಲ, ಪತ್ರಿಕಾಗೋಷ್ಠಿ ಕರೆದೇ ಹೇಳ್ತೀನಿ. ಹಿಂಗಾಗಿ ನಮ್ಮ ಎಲ್ಲಾ ಸ್ನೇಹಿತರು ಯಾವ ಕಾರಣಕ್ಕೂ ಕೂಡ ಆತಂಕಕ್ಕೆ ಒಳಬೇಡಿ. ಬಟ್ ನಾನು ಪೂರ್ತಿಯಾಗಿ ನೋಡಿದ್ರೆ ನನಗನ್ಸುತ್ತೆ ಇನ್ನೂ ಸ್ವಲ್ಪ ಪಾರದರ್ಶಕತೆ ಆಗಬೇಕಾಗಿತ್ತು. SIT ಅವರು ಒಂದು ಒತ್ತಡಕ್ಕೆ, ರಾಜಕೀಯ ಒತ್ತಡಕ್ಕೆ ಮಣದಿದ್ದಾರೆ ಅಂತ ನನಗೂ ಅನ್ಸುತ್ತೆ. ಆದ್ರೆ ಅದನ್ನು ಹೊರತುಪಡಿಸಿ, ಅದೇ ನಾನು ಹೇಳ್ತೀನಲ್ಲ, ಅದನ್ನು ಹೊರತುಪಡಿಸಿನೂ ಕೂಡ ಒಳ್ಳೆ ತನಿಖೆಯನ್ನ ಹೋಗಿದ್ದಾರೆ. ಆದ್ರೆ ತನಿಖೆ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಅವರು ರಾಜ್ಯ ಸರ್ಕಾರಕ್ಕೆ ಬರೆದಿದ್ದಾರೆ, ನ್ಯಾಯಾಲಯಕ್ಕೆ ಬರೆದಿದ್ದಾರೆ. ಇದು ಮಾತ್ರ ಬಹಳ ಸ್ಪಷ್ಟವಾಗಿ ವರದಿಯಲ್ಲಿ ಇದೆ. ತನಿಖೆ ಯಾರ್ಯಾರು ಕೊಲೆಗಡಕರಿದ್ದಾರೆ ಅವರನ್ನ ಸಂಪೂರ್ಣವಾಗಿ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ SIT ಯಲ್ಲಿ ಬರೆದಿದ್ದಾರೆ. ಇವುಗಳನ್ನ ಈ ಅತ್ಯಾಚಾರಿಗಳ ಬೆಂಬಲಿಗರು ಟಿವಿ ಚಾನೆಲ್ಗಳಿಗೆ ಹೋಗ್ತಾರಲ್ಲ ಅವನ್ನೆಲ್ಲವನ್ನು ಕೂಡ ಮುಚ್ಚಿಡ್ತಾ ಇದ್ದಾರೆ. 7,000 ಪುಟ ಬಿ ರಿಪೋರ್ಟ್ ಅಂತ ಹೇಳ್ತಾರೆ. ಬಿ ರಿಪೋರ್ಟ್ ಅಂತ ಹೇಳಿದ್ರೆ ಫಾಲ್ಸ್, ಕಂಪ್ಲೇಂಟ್ ಕೊಟ್ಟಿದ್ದೆ ಫಾಲ್ಸ್ ಆಯ್ತು. ಅದರದ್ದು ಕೂಡ ಉಲ್ಲೇಖ ಮಾಡಿದ್ದಾರೆ. ನಾನು ಯಾವುದು ಕೂಡ ಇಲ್ಲ ಅಂತ ಹೇಳಿಲ್ಲ. ನಮ್ಮ ಮೇಲೇನು ಅವನು ಹಾಕಿದ್ದ ಆರೋಪದ ಮೇಲೆ ನಮ್ಮ ಮೇಲೇನು ಕೂಡ ಮಾಡಿದ್ದಾರೆ. ಬಟ್ ಇಟ್ಸ್ ಅ ವೆರಿ ಸ್ಮಾಲ್ ಪೋರ್ಷನ್. ಆದ್ರೆ ಎಲ್ಲೂ ಕೂಡ ದೇವಸ್ಥಾನಕ್ಕೆ ವಿರುದ್ಧ ನಾವು ಷಡ್ಯಂತ್ರ ಮಾಡಿದೀವಿ ಅಂತೇಳಿ ಒಂದೇ ಒಂದು ವರ್ಡ್ ಇಲ್ಲ. ನಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಆರೋಪಗಳನ್ನ ದೇವಸ್ಥಾನಕ್ಕೆ ಷಡ್ಯಂತ್ರ ಮಾಡಿದೀವಿ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದು ನಾವು ಚಿನ್ನಯ್ಯನಿಗೆ ಹೆದರಿಸಿದೀವಿ ಅಂತ ಹೇಳಿ, ಅದು ಚಿನ್ನಯ್ಯ ಹೇಳಿಕೆ ಆಧಾರದ ಮೇಲೆ. ಸ್ವತಃ ಫೈಂಡಿಂಗ್ಸ್ ಅವ್ರದ್ದೇನೂ ಇಲ್ಲ, SIT ಫೈಂಡಿಂಗ್ಸ್ ಏನೂ ಇಲ್ಲ. ಚಿನ್ನಯ್ಯ ಹೇಳಿದ ಆಧಾರದ ಮೇಲೆ ನಾವು ಚಿನ್ನಯ್ಯಗೆ ಹೆದರಿಸಿದ್ವಿ ಅಂತ ಹೇಳಿ ಮಾಡಿದ್ದಾರೆ. ಅದು ಯಾವ ಕಾರಣಕ್ಕೆ ಮಾಡಿದ್ದಾರೆ ಅವನ್ನೆಲ್ಲವನ್ನು ಕೂಡ ನಾವು ಕೋರ್ಟಲ್ಲಿ ಕೇಳ್ತೇವೆ. ನಾನು ಹೇಳೋದಿಷ್ಟೇ, ನಮ್ಮ ಮೇಲೆ ಏನಾದರೂ ಅಲಿಗೇಷನ್ ಮಾಡಲಿ, ವಿಲ್ ಫೇಸ್ ಇಟ್ ಇನ್ ದ ಕೋರ್ಟ್ ಆಫ್ ಲಾ. ಆದರೆ ಅಟ್ ದ ಸೇಮ್ ಟೈಮ್ ಅಲ್ಲಿ ಅಪರಾಧಿಕ ಕೃತ್ಯಗಳು ನಡೆದಿದೆ ಅಂತ ಬರೆದಿದ್ದಾರಲ್ಲ, ತನಿಖೆಗೆ ಮುಂದುವರಿಸೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿದಾರಲ್ಲ, ನಾವು ಸರ್ಕಾರ ಕೇಳೋದು ಯಾಕೆ ಅದನ್ನು ಕೊಡ್ತಾ ಇಲ್ಲ? ಯಾಕೆ 6 ತಿಂಗಳಾದ ಮೇಲೇನೂ ಕೂಡ ಜನವರಿ 2026 ಜನವರಿಯಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. 6 ತಿಂಗಳಾಯ್ತು, ಇದು 7ನೇ ತಿಂಗಳು. ಆದರೂ ಕೂಡ ಯಾಕೆ ವರದಿಯನ್ನ ಮುಚ್ಚಿಟ್ಕೊಂಡ್ರು? ಇನ್ನು ಮೇಲೆ ಆ ವರದಿ ಬಹಿರಂಗ ಆಗುತ್ತೆ. ಇದೆಲ್ಲವೂ ಕೂಡ ಜನರ ಗಮನಕ್ಕೆ ಬರಬೇಕು. ಯಾಕಂತ ಹೇಳಿದ್ರೆ ಜನ ಪ್ರತಿ ಹಂತದಲ್ಲಿ ನಮ್ಗೆ ಕೇಳ್ತಿರ್ತಾರೆ, ಏನಾಯ್ತು, ಟಿವಿಯಲ್ಲಿ ಬರ್ತಾನೆ ಇಲ್ಲ, ಸುಮ್ಮನೆ ಆಯ್ತು ಏನು ಅಂತ ಹೇಳಿ. ಇವ್ರ ಟೆಕ್ನಿಕ್ ಏನಂದ್ರೆ ನಮ್ಮ ಮೇಲೆ ಕೇಸ್ ಹಾಕಿ ಮಾತಾಡಬೇಡಿ, ದೇವಸ್ಥಾನಕ್ಕೆ ಅಪಪ್ರಚಾರ. ಕೊಲೆ ಯಾಕಾಯ್ತು ಅಂತ ಕೇಳಿದ್ರೆ ದೇವಸ್ಥಾನಕ್ಕೆ ಅಪಪ್ರಚಾರ. ಮಿಸ್ಸಿಂಗ್ ಆಯ್ತು ಅಂತ ಎಷ್ಟು ಜನ ಹೆಣ್ಮಕ್ಳು ಮಿಸ್ಸಿಂಗ್ ಆದ್ರೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವ್ರಿಗೆ ಮಾತಾಡಬಾರ್ದು, ಇವ್ರದ್ದು ಒಂದು ಆರ್ಡರ್ ಕೊಡಿ, ಇವ್ರಿಗೆ ಮಾತಾಡಬಾರ್ದು. ಮಟ್ಟಣ್ಣವ್ರು ಮಾತಾಡಬಾರ್ದು, ಮಹೇಶ್ ಶೆಟ್ಟರ್ ಮಾತಾಡಬಾರ್ದು, ಜಯಂತ್ ಮಾತಾಡಬಾರ್ದು, ಯಾವ ಹೋರಾಟಗಾರರು ಮಾತಾಡಬಾರ್ದು. ಹಿಂಗೆ ಮಾಡಿನೇ ಇವತ್ತು ಏನಾಗಿದೆ ಗೊತ್ತಾ? ಲಾವಣ್ಯ ಪ್ರಕರಣ ಯಾಕಾಯ್ತು ಹೇಳಿ? ಎದೆ ಮೇಲೆ SDM ಅಂತ ಬರ್ಕೊಂಡವನು ಯಾರವನೇ, ಚೇತನ್. ಹಾಡು ಹಗಲೇನೆ ಪಾಪ ಹುಡುಗಿಯನ್ನ ಕೊಚ್ಚಿ ಕೊಲೆ ಮಾಡ್ತಾನೆ. ಇಂಥ ಮನಸ್ಥಿತಿ ಇಲ್ಲಿ ಕೆಟ್ಟದಾಗಿ ಬರೀತಾರಲ್ಲ ಸೌಜನ್ಯ ಪ್ರಕರಣದಲ್ಲಿ ಅಥವಾ ಈ ಧರ್ಮಸ್ಥಳದಲ್ಲಿ ಅಥವಾ ಯಾವುದೇ ಅತ್ಯಾಚಾರದ ಪ್ರಕರಣದ ಬಗ್ಗೆ ನಾವು ಮಾತಾಡಿದಾಗ ನಮಗೆ ಕೆಟ್ಟದಾಗಿ ಬೈತಾರಲ್ಲ, ಅದೇ ಮನಸ್ಥಿತಿ ಇರೋರೇ ಹಗಲೇ ನಡು ಬೀದಿಯಲ್ಲಿ ಹೆಣ್ಮಕ್ಳನ್ನ ಕೊಲೆ ಮಾಡಿದ್ದಾರೆ. ಅದೇ ಮೆಂಟಾಲಿಟಿ ಅಲ್ಲಿ. ನಿಜವಾಗ್ಲೂ ನಾವು ಬೈಬೇಕಾಗಿರೋದು ಆ ವ್ಯಕ್ತಿ ಅಂತೂ ನೀಚ ವ್ಯಕ್ತಿ ಅವನು. ಆದ್ರೆ ಸುತ್ತಮುತ್ತಲಿರುವಂತ ಜನ ಇದಾರಲ್ಲ, ನಮ್ಮ ಜನಗಳು ಕೂಡ ಹಂಗೆ ಆಗಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಎಂಟರ್ಟೈನ್ಮೆಂಟ್ ನೋಡ್ತಾರೆ, ಪ್ರತಿಯೊಂದರಲ್ಲಿನೂ ಕೂಡ ತಮಾಷೆ ಅಂತ ನೋಡ್ತಿರ್ತಾರೆ. ಕೊಚ್ಚಿ ಕೊಲೆ ಮಾಡ್ತಾ ಇದ್ದಾನೆ,
ಅಲ್ಲಿ ಒಂದು 100 ಜನ ಇದ್ರು ಬಸ್ ಸ್ಟ್ಯಾಂಡಲ್ಲಿ, BC ರೋಡ್ ಬಸ್ ಸ್ಟ್ಯಾಂಡಲ್ಲಿ 100 ಜನ ಇದ್ರಲ್ಲಿ. 100 ಜನರಲ್ಲಿ ಬರೀ ಒಂದು 4 ಜನ, ಒಂದು 2-3 ಜನ ಅವನು ಬೆನ್ನಟ್ಟಿದ್ರೆ ಆ ಪಾಪ ಹುಡುಗಿ ಜೀವ ಉಳಿತಾ ಇತ್ತು. ಜನ ಕೂಡ ಹಂಗೆ ಆಗಿದ್ದಾರೆ. ಇವತ್ತು ಸೋನಮ್ ವಾಂಗ್ಚುಕ್ ಅವರ ಪರಿಸ್ಥಿತಿ ನೋಡಿ. ಎತ್ತುಕೊಂಡು ಅವ್ರು ಕೇಳಿದ್ದೇನು, ಈ ದೇಶದ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅವರು ಧರಣಿ ಕೂತ್ಕೊಂಡಿದ್ರು. 100 ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳ, ಕೋಟ್ಯಾಂತರ ವಿದ್ಯಾರ್ಥಿಗಳ ಬದುಕಿನ ಪ್ರಶ್ನೆ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ಎತ್ಕೊಂಡು ಹೋದ್ರು. ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಪೊಲೀಸರಲ್ಲಿ. ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳು, ಪ್ರಶ್ನೆ ಮಾಡಿದ್ರೆ ಪಾಕಿಸ್ತಾನಿಗಳು, ಪಾಕಿಸ್ತಾನಿ ಏಜೆಂಟ್ ಅಂತ. ನಾನು ಕೇಳ್ತೇನೆ, ಬರುತ್ತೆ ವರದಿ, ತಡೀರಿ, ಇನ್ನೂ ಸರ್ಟಿಫೈಡ್ ಕಾಪಿಗೆ ವೇಟ್ ಮಾಡ್ತಾ ಇದ್ದೀನಿ. ಅಲ್ಲಿರ್ತಕ್ಕಂಥ ಮಿಸ್ಸಿಂಗ್ ಆದಂತಹವರು, ಮೂಳೆಗಳು, ಅಲ್ಲಿದ್ದಂಥವ್ರು ಎಲ್ಲವೂ ಕೂಡ ಹಿಂದೂ ಭಕ್ತರದ್ದೇ ಮೂಳೆಗಳು. ಟಿವಿ ಚಾನೆಲ್ ಹೇಳ್ತಾರೆ ಭಕ್ತರು ನಿರಾಳ. ಯಾಮನ್ರಿ ಅವನು ಮಾತಾಡೋನು? ಭಕ್ತರು ಆತಂಕಕ್ಕೊಳಗಾಗಿದ್ದಾರೆ, ಆಕ್ರೋಶಕ್ಕೊಳಗಾಗಿದ್ದಾರೆ. ನಾನು ಕೂಡ ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತ ನಾನು, ಸದ್ಭಕ್ತ ನಾನು, ಹರಕೆ ಹೊತ್ತಂತ ಭಕ್ತ ನಾನು. ಇವತ್ತಿಗೂ ಕೂಡ ನಾನು ಹರಕೆ ಹೊತ್ತಿದ್ದೀನಿ. ಭಕ್ತರು ನಿರಾಳ. ಏನು ಇವರಿಗೆ ಕ್ಲೀನ್ ಚಿಟ್ ಕೊಟ್ಬಿಟ್ರಂತೆ. ಎಲ್ಲ ಕ್ಲೀನ್ ಚಿಟ್? ಚಿಪ್ಪು ಕೊಟ್ಟಿರೋ ಚಿಟ್ಟಲ್ಲ, ಕ್ಲೀನ್ ಚಿಟ್ ಅಲ್ಲ, ಚಿಪ್ಪು. ತೋರಿಸ್ತೀನಿ. ದಯವಿಟ್ಟು ಇಂತಹ ಒಂದು ಅತ್ಯಂತ ಸೂಕ್ಷ್ಮ ವಿಷಯ, ಅತಿ ದೊಡ್ಡ ತನಿಖೆಯ ಬಗ್ಗೆ ಲೂಸ್ ಟಾಕ್ ಆಗಿ ಮಾತಾಡಬೇಡಿ ಯಾರು. ನಾನು ಹಿರಿಯ ಪೊಲೀಸ್ ನಿನ್ನೆ ಹೋಗಿ ಮಾತಾಡ್ತಾ ಇದ್ರಲ್ಲ, ಹಂಗ್ ಮಾಡಬೇಕಾಗಿತ್ತು, ಅರೆಸ್ಟ್ ಮಾಡಬೇಕಾಗಿತ್ತು. ನೋಡಿದ್ರ ನೀವೇನಾದ್ರು? ಸೌಜನ್ಯ ಕೇಸ್ನಲ್ಲಿ ಕೂಡ ಟಿವಿ ಚಾನೆಲ್ ಹೋಗಿ ಹಿಂಗೆ ಸುಳ್ಳು ಮಾತಾಡಿದ್ರು. ನಾವು ಸುಮ್ಮನೆ ಇದ್ದೀವಿ. ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಹಿರಿಯ ನ್ಯಾಯವಾದಿಗಳು ಹೇಳಿದ್ದಾರೆ ಸದ್ಯಕ್ಕೆ ಏನು ಮಾತಾಡಬೇಡಿ ಪ್ರಕರಣದ ಬಗ್ಗೆ ಅಂತೇಳಿ. ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ. ಹೈಕೋರ್ಟ್ನಲ್ಲಿ ಹೇಳ್ತದೆ ಇಟ್ ಡೆಫಿನೆಟ್ಲಿ, ಸೌಜನ್ಯ ಪ್ರಕರಣದ ಬಗ್ಗೆ ಹೈಕೋರ್ಟ್ ಹೇಳ್ತದೆ ಇದು ಡೆಫಿನೆಟ್ಲಿ ನೀಡ್ಸ್ ರೀಇನ್ವೆಸ್ಟಿಗೇಷನ್, ಮರು ತನಿಖೆಯ ಅಗತ್ಯತೆ ಇದೆ ಅಂತ ಹೈಕೋರ್ಟೇ ಹೇಳ್ತದೆ. ಆದರೆ ಬಿಕಾಸ್ ಆಫ್ ಲಾಂಗ್ ಗ್ಯಾಪ್ ಮರು ತನಿಖೆಗೆ ಕೊಡೋದು ಕಷ್ಟ ಆಗತ್ತೆ ಅಂತ ಹೇಳಿದ್ರೆ ಇವರು ಟಿವಿ ಚಾನೆಲ್ಗೆ ಹೋಗಿ ತಿರುಚಿ ಹೇಳ್ತಾರೆ, ಇದನ್ನ ತಿರಸ್ಕಾರ ಮಾಡಿಬಿಟ್ಟಿತು, ಅವನ ವಿರುದ್ಧ ಯಾವುದೇ ಸಾಕ್ಷಿಗಳೇ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಸಂತೋಷ್ ರಾವ್ಗೆ ಕಂಪೆನ್ಸೇಷನ್ ಕೊಡಬೇಕಂತೂ ಕೂಡ ಹೈಕೋರ್ಟ್ ಹೇಳಿದ್ರೆ ಇವರು ಸಂತೋಷ್ ರಾವ್ನೇ ಅಪರಾಧಿ ಅಂತ ಮತ್ತೆ ಹೇಳ್ತಾರೆ. ಇರ್ಲಿ, ಸಂತೋಷ್ ರಾವ್ನೇ ಇರ್ಲಿ, ಮರು ತನಿಖೆ ಮಾಡಕ್ಕೇನು? ಒಂದು ವೇಳೆ ಸಂತೋಷ್ ರಾವ್ನೇ ಮಾಡಿದ್ರೆ ಖಂಡಿತ ಅವನಿಗೂ ಗಲ್ಲು ಶಿಕ್ಷೆ ಆಗಲಿ ಅಂತ ನಾವು ಇವತ್ತಿಗೂ ಹೇಳ್ತೇವೆ. ಯಾರೇ ಆಗಿದ್ರು ಕೂಡ. ನಾರಾಯಣ ಆನೆ ಮಾವತನ ಕೊಲೆ ಪ್ರಕರಣ, ವೇದವಲ್ಲಿ ಪ್ರಕರಣ, ಪದ್ಮಲತಾ ಪ್ರಕರಣ, ಆನಂತರ ಇನ್ನೊಂದು ವರದಿ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಮಾನ್ಯ SP ಅವರೇ ವರದಿ ಕೊಟ್ಟಿದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಬಗ್ಗೆ. 2 ವರ್ಷದ ಹೆಣ್ಣು ಮಗು ಅನಾಥ ಶವ ಮಾಡಿದ್ದಾರೆ. 10 ವರ್ಷದ ಹೆಣ್ಣು ಮಗು, 20 ವರ್ಷದ ಯುವಕಿ ಅನಾಥ ಶವ ಅಂತ ಬರೆದಿದ್ದಾರೆ. ನಾವು ಹೇಳೋದಲ್ಲ, ಹಿರಿಯ ಪೊಲೀಸ್ ಜಿಲ್ಲಾಧಿಕಾರಿಗಳನ್ನೇ, ಪೊಲೀಸ್ ಅಧಿಕಾರಿಗಳನ್ನೇ ಹೇಳಿದ್ದಾರೆ. ಮಹಿಳಾ ಆಯೋಗಕ್ಕೆ ವರದಿ ಕೊಟ್ಟಿದ್ದಾರೆ. ನಾನು ಕೇಳೋದಿಲ್ಲ, ಮಹಿಳಾ ಆಯೋಗ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಮಹಿಳಾ ಆಯೋಗನು ಕೂಡ ಯಾಕೆ ಮಾತಾಡ್ತಾ ಇಲ್ಲ? ವರದಿ, ಮಹಿಳಾ ಆಯೋಗಕ್ಕೆ ವರದಿ ಕೊಟ್ಟಿದ್ದೇವೆ ಅಂತ ಸ್ವತಃ SIT ಹೇಳ್ತದೆ, ಯಾಕೆ ಬಹಿರಂಗ ಮಾಡ್ತಾ ಇಲ್ಲ? ಸೊ ಇದು ಪ್ರಶ್ನೆ. ಇದರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿ ಇದೆ. ಇವುಗಳನ್ನೆಲ್ಲ ಇನ್ನೊಂದು 3-4 ದಿನದಲ್ಲಿ ಮಾಧ್ಯಮದ ಮುಂದೆ ಇವರು ಏನೇನು ಮಾತಾಡ್ತಾರೋ ಮಾತಾಡಲಿ, ಏನೇನು ಸುಳ್ಳು ಪ್ರಪಗಂಡ ಮಾಡ್ತಾರ ಮಾಡಲಿ. ಯಾರೂ ಕೂಡ ಆತಂಕಕ್ಕೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ಮೇಲೆ 100 ಆರೋಪ ಮಾಡಿದ್ರು ಎದುರಿಸೋಗ್ತಾ ಇದ್ದೀವಿ. ಆದರೆ ನಮಗೇನು ಬೇಕು? ಅಲ್ಲಿ ತನಿಖೆ ಆಗಬೇಕು, ಸರಿಯಾದ ದಿಕ್ಕಿನಲ್ಲಿ ತನಿಖೆ ಆಗಬೇಕು. ಯಾರು ಅಪರಾಧಿಗಳಿದ್ದಾರೆ ಅವರ ತನಿಖೆ ಆಗಬೇಕು, ಅವರಿಗೆ ಉಗ್ರವಾದಂಥ ಕಾನೂನು ರೀತಿಯಾದಂಥ ಶಿಕ್ಷೆ ಆಗಬೇಕು. ಅದೇ ನಮ್ಮ ಆಗ್ರಹ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಜಾಗೃತರಾಗಲಿ. ಇಲ್ಲ ಅಂತ ಹೇಳಿದ್ರೆ ಪಾಪ ಲಾವಣ್ಯ, ಮುಂಚೆ ಸೌಜನ್ಯ, ಅದಕ್ಕಿಂತ ಮುಂಚೆ ಪದ್ಮಲತಾ, ವೇದವಲ್ಲಿ, 100 ಹೆಣ್ಮಕ್ಳು, ಮೊನ್ನೆ ಲಾವಣ್ಯ. ನಮ್ಮ ಇಡೀ ಹೋರಾಟದ ಉದ್ದೇಶ ಏನು ಅಂತ ಹೇಳಿದ್ರೆ ಪದೇ ಹೇಳ್ತಾ ಇದೀವಿ ನಾವು. ಪದೇ ಹೇಳ್ತಾ ಇದ್ದೀವಿ. ಈ ಬೀದಿ ಕಾಮಣ್ಣರಿದ್ದಾರೆ, ಕಾಡಿಸ್ತಾ ಇರ್ತಾರೆ, ಮೊಬೈಲ್ನಲ್ಲಿ ಅಸಹ್ಯಸವಾಗಿ ಮೆಸೇಜ್ ಹಾಕ್ತಾ ಇರ್ತಾರೆ. ಒಂದು ಹೆಲ್ಪ್ ಲೈನ್ ಮಾಡಿ ಸೌಜನ್ಯ ಹೆಸರಿನಲ್ಲಿ. ಯಾವುದೇ ಹೆಣ್ಮಕ್ಳಿಗೂ ಕೂಡ ಈ ಪರಿಸ್ಥಿತಿ ಬರಬಾರ್ದು. ಸುರಕ್ಷತೆ ಇರಬೇಕು. ಜನಸಾಮಾನ್ಯರ ಮನೆಗಳಿಗೂ ಕೂಡ, ಅಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಸುರಕ್ಷತೆ ಇರಬೇಕು. ಒಂದು ಹೆಲ್ಪ್ ಲೈನ್ ಮಾಡಿ ಸೌಜನ್ಯ ಹೆಸರಿನಲ್ಲಿ ಮಾಡಿ ಅಂದ್ರೆ ಯಾರ ತಲೆಯಲ್ಲೂ ಹೋಗ್ತಾ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಮಾತಾಡೋನು ಹಿಂದೂನ, ಇವನು ಮುಸಲ್ಮಾನ, ದೇವಸ್ಥಾನಕ್ಕೆ ಅಪಮಾನ ಆಗ್ತಾ ಇದೆ. ಎಷ್ಟ್ರಿ ಸತ್ತಂತಹದ್ದು ವರದಿಯಲ್ಲಿನೇ ಬರುತ್ತೆ, ವರದಿಯಲ್ಲಿನೇ ಕೊಟ್ಟಿದ್ದಾರೆ. ಸತ್ತಂತವರು ಇದು ನೋಡಿದ್ರೆ ರಕ್ತ ಕುದೀತದೆ. ದೇವಸ್ಥಾನಕ್ಕೆ ಯಾವಾಗ್ರಿ ಮಾಡಿದ್ದಾರೆ ಅಪಮಾನ? ಯಾವನು ಮಾಡಿದ್ದಾನೆ? ಯಾರು ಮಾಡಿದ್ದಾರೆ ಅಪಮಾನ? ಈ ಇದರಲ್ಲಿ ಒಂದೇ ಒಂದು ಉಲ್ಲೇಖನೂ ಕೂಡ ಇಲ್ಲ.
SIT ವರದಿಯಲ್ಲಿ ದೇವಸ್ಥಾನಕ್ಕೆ ಕಳಂಕ ಅಂತ ಒಂದೇ ಒಂದು ಶಬ್ದನೂ ಕೂಡ ಇಲ್ಲ. ಸುಮ್ಮನೆ ಪ್ರೊಪಗಂಡ ಮಾಡೋದು. ಹಿಂಗಾಗಿ ಹಿಂಗೆ ಮಾಡಿ 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 ಪ್ರತಿದಿನ ಲಾವಣ್ಯದ್ದೇನು ಮೊದಲನೇದ್ದಲ್ಲ ಇದು. ಎವ್ರಿ ವೀಕ್ ಒಂದು ವಾರಕ್ಕೆ 1-2 ಹಾಡು ಹಗಲೇ ಕೊಚ್ಚಿ ಕೊಲೆ ಕೇಳ್ತಾನೆ ಇರ್ತೀವಿ. ಯಾಕೆ ಹೇಳಿ? ಭಯ ಇಲ್ಲ ಇವರಿಗೆ, ಹೆದರಿಕೆ ಇಲ್ಲ ಕಾನೂನಿಂದು. ಏನಾರು ಮಾಡಿದ್ರೆ ಅವ್ನು ಜಾತಿ ಹುಡ್ಕೋದು, ಹುಡುಗಿ ಜಾತಿ ಹುಡ್ಕೋದು, ಹುಡುಗನ ಧರ್ಮ ಹುಡ್ಕೋದು. ಹಿಂಗಾಗಿ ಯಾರಿಗೂ ಕೂಡ ನಮ್ಮ ರಾಜ್ಯದಲ್ಲಿ ಭಯನೇ ಇಲ್ಲ. ರಾಜಸ್ಥಾನದಲ್ಲಿ ನಡು ಚಪ್ಪಲಿ ತಗೊಂಡು ಹೊಡೆದ್ರು, ಏನು ಲಾಠಿ ತಗೊಂಡು ಹೊಡೆದ್ರು. ವೆಸ್ಟ್ ಬೆಂಗಾಲ್ನಲ್ಲಿ ಎನ್ಕೌಂಟರ್ ಮಾಡಿದ್ರು. ನಮ್ಮ ಇದರಲ್ಲಿ ಇಲ್ಲ. ಇಲ್ಲ, ಸತ್ತು ಹೋಗಿದೆ. ಕಾನೂನು ವ್ಯವಸ್ಥೆ ಅನ್ನೋದೇ ಸತ್ತು ಹೋಗಿದೆ. ಹಿಂಗಾಗಿ ಇವತ್ತು ಲಾವಣ್ಯ, ನಾಳೆ ಇನ್ನೊಂದು ಹುಡುಗಿನ. ಅದಕ್ಕೆ ನಾನು ಜನಕ್ಕೆ ಹೇಳ್ತೇನೆ, ದಯವಿಟ್ಟು ಜಾಗೃತರಾಗ್ರಿ. ನಾವು ಹೋರಾಟ ಮಾಡ್ತಾ ಇರೋದು, ಇಡೀ ನಮ್ಮ ಎಲ್ಲಾ ಸೌಜನ್ಯ ಹೋರಾಟಗಾರರು ಧ್ವನಿ ಎತ್ತುತ್ತಾ ಇರೋದು. ಇಷ್ಟೊಂದು ಅಪಮಾನಗಳು, ಆರೋಪಗಳು ಆದರೂ ಕೂಡ ನಾವು ಯಾಕೆ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಮನೆಗಳು ಸುರಕ್ಷಿತವಾಗಿ ಇರಲಿ. ಅದು ಒಂದೇ ಕಾರಣಕ್ಕೆ ನಾವು ಮಾಡ್ತಾ ಇದ್ದೀವಿ. ಸೌಜನ್ಯ ಡೆಡ್ ಬಾಡಿ ಆನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಆಕ್ರೋಶ ನಿಮಗೆ ಅನಿಸ್ಬೋದು, ನಾನು ಯಾಕೆ ಇಷ್ಟೊಂದು ಸಿಟ್ಟಾಗಿ ಮಾತಾಡ್ತೀನಿ, ಯಾಕೆ ಮಹೇಶ್ ಶೆಟ್ಟರು ಅಷ್ಟೊಂದು ಆಕ್ರೋಶವಾಗಿ ಮಾತಾಡ್ತಾರಂದ್ರೆ, ಅವಳು ಪಟ್ಟಂತಹ ನೋವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದರೆ ಗೊತ್ತಾಗುತ್ತೆ. ಒಂದೊಂದು ಅಂಶಗಳನ್ನು ನೋಡಿದ್ರು ಕೂಡ ಗೊತ್ತಾಗುತ್ತೆ. ಅದನ್ನ ಇವರು ಟಿವಿ ಚಾನೆಲ್ ಅಲ್ಲಿ ಕೂತ್ಕೊಂಡು ಗೇಲಿ ಮಾಡ್ತಾರೆ. ಇಂಥ ರಾಸ್ಕಲ್ಗಳು ಇರೋದ್ರಿಂದನೇ, ಎಂಜಲು ತಿಂದಂತಹ ರಾಸ್ಕಲ್ ಸ್ಕೌಂಡ್ರಲ್ಗಳು ಇರೋದ್ರಿಂದನೇ ಇವತ್ತು ಹೋಗಿ ನಡು ರಸ್ತೆಯಲ್ಲಿ ಕೊಚ್ಚಿ ಕೊಲೆ ಮಾಡ್ತಾ ಇದ್ದಾರೆ. ಗಂಭೀರತೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ಲಿ ಅಂತ ನಾವು ಮಾತಾಡ್ತಾ ಇದ್ದೀವಿ. ತಮ್ಮೆಲ್ಲರ ಬೆಂಬಲ ಇರಲಿ. ಈ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಇದು ಒಂದು ನಮ್ಮ ತಾಳ್ಮೆಯ ಪರೀಕ್ಷೆ. ಎಷ್ಟೇ ಅವಮಾನ ಆದರೂ ಕೂಡ ನಾವು ತಾಳ್ಮೆ ಅಂತ ಇರಬೇಕು. ಮತ್ತು ಎಲ್ಲ ನಮ್ಮ ಸೌಜನ್ಯ ಹೋರಾಟದ ವಾಟ್ಸಪ್ ಗ್ರೂಪ್ಗಳಲ್ಲಿ, ಸೌಜನ್ಯ ಹೋರಾಟದ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ರು ಬೇಕು ಅಂತಲೇ ಅಲ್ಲಿ ಮಾಡ್ರಿ, ಕಲ್ಲು ಹೊಡಿರಿ, ಅದನ್ನ ಮಾಡಿ ಅಂತ ಬೇಕು ಅಂತಲೇ ಹಾಕ್ತಾ ಇರ್ತಾರೆ. ಅದಕ್ಕೆ ಯಾರು ಕೂಡ ಮಾನ್ಯತೆ ಕೊಡಬೇಡಿ. ಆ ಥರ ಗ್ರೂಪ್ನಲ್ಲಿ ಹಾಕೋರ್ನ ಅಡ್ಮಿನ್ಗಳು ಡಿಲೀಟ್ ಮಾಡಿಬಿಡಿ. ನಮ್ಮದು ಶಾಂತಿಯುತವಾದಂತಹ ಸಂವಿಧಾನಬದ್ಧವಾದಂತಹ ಹೋರಾಟ. ಬೇಕು ಅಂತಲೇ ಈಗ ಷಡ್ಯಂತ್ರ ಮಾಡಿ ಏನು ಅತ್ಯಾಚಾರಗಳಿದಾರಲ್ಲ, ಭಯಂಕರವಾದಂಥ ಕುತಂತ್ರಿಗಳು. ಬರೀ ಪವರ್ಫುಲ್ ಮನಿ ಮಸಲ್ ಪವರ್ಫುಲ್ ಇಷ್ಟೇ ಅಲ್ಲ, ಪೊಲಿಟಿಕಲ್ ಪವರ್ಫುಲ್ ಇಷ್ಟೇ ಅಲ್ಲ, ಅತ್ಯಂತ ಕುತಂತ್ರಿಗಳು. ನಮ್ಮ ಜೊತೆಗೇನೆ ಇದ್ದಂಥವ್ರು ಇದ್ದಂಗೆ ಮಾಡಿ ಕೆಟ್ಟದಾಗಿ ದೇವಸ್ಥಾನದ ವಿರುದ್ಧ ಅಥವಾ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂಥ ಮೆಸೇಜ್ಗಳನ್ನು ಹಾಕ್ತಿರ್ತಾರೆ. ಅವು ಅಂಥವ್ರನ್ನ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿ. ಅವ್ರು ಯಾರು ಕೂಡ ಸೌಜನ್ಯ ಪರ ಇರ್ತಕ್ಕಂಥವ್ರಲ್ಲ, ಸೌಜನ್ಯನ ವಿರೋಧವಾಗಿದ್ದಂಥವ್ರು. ಇದನ್ನ ನಮ್ಮೆಲ್ಲ ಸೌಜನ್ಯ ಹೋರಾಟಗಾರರಿಗೆ ಹೇಳ್ತಾ ಇದ್ದೇನೆ. ಕೊನೆಯ ಘಟ್ಟಕ್ಕೆ ನಾವು ತಲುಪ್ತಾ ಇದ್ದೀವಿ, ಅಂತಿಮ ಘಟ್ಟಕ್ಕೆ ನಾವು ತಲುಪ್ತಾ ಇದ್ದೀವಿ. ಶಾಂತಿಯಿಂದ ನ್ಯಾಯಾಲಯದ ಆದೇಶಗಳು ಏನೇನಿದೆ ಅದರ ಬಗ್ಗೆ ನಾವು ಗಮನ ಹರಿಸೋಣ. ತಮ್ಮೆಲ್ಲರ ಒಂದು ಬೆಂಬಲ ಸಹಕಾರ ಇರಲಿ, ಮಾಧ್ಯಮ ಮಿತ್ರರ ಸಹಕಾರನೂ ಕೂಡ ಇರಲಿ ಅಂತ ಹೇಳಿ ಎಲ್ರಿಗೂ ನಮಸ್ತೆ. ಜಸ್ಟಿಸ್ ಫಾರ್ ಸೌಜನ್ಯ.